Sir, what is the point? Nitish Kumar Reddy playing all three format, even flop in IPL. What is the selection criteria? Correct. ಇದು ಸೂಪರ್ ಅಬ್ಸರ್ವೇಷನ್. ಎಲ್ಲ ಕಡೆ ಚರ್ಚೆ ನಡೀತಾ ಇರೋದೇ ಯಾವ ಒಂದು ಉದ್ದೇಶದಿಂದ ನಿತೀಶ್ ಕುಮಾರ್ ರೆಡ್ಡಿನ ಈ ಪಂದ್ಯದಲ್ಲಿ ನೀವು ಆಡಿಸಿದ್ರಿ. ಆಸ್ ಎ ಬ್ಯಾಟ್ಸ್ಮನ್ ನಂಬರ್ 7 ನಂಬರ್ 8 ಅಲ್ಲಿ ಬರ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ಅಂದ್ರೆ ಮೇಲ್ಗಡೆ ಕಳಿಸ್ಬೇಕು. ಒಂದು ಬ್ಯಾಟಿಂಗ್ ಅಲ್ಲಿ 10 ರನ್ ಹೊಡೆದಿಲ್ಲ, 2 ಇನ್ನಿಂಗ್ಸ್ ಸೇರಿ. ಅದಾದ್ಮೇಲಿಂದ ಆಲ್ರೌಂಡರ್ ಅಂತ ಹೇಳ್ತೀರಾ. ಬೌಲಿಂಗ್ ಅಂತ ಬಂದಾಗ ಬೌಲಿಂಗೇ ಮಾಡ್ತಾ ಇಲ್ಲ ಅವ್ರಿಗೆ, ಅಥವಾ ನೀವು ಬೌಲಿಂಗೇ ಕೊಡ್ತಾ ಇಲ್ಲ, ಅವ್ರ ಬೌಲಿಂಗ್ ನ ಟ್ರಸ್ಟು ಮಾಡ್ತಾ ಇಲ್ಲ. ಇವ್ರ ಪಾತ್ರ ಏನು? ಇವ್ರ ಬದಲು ನೀವು ಒಬ್ಬ ಜೆನ್ಯೂನ್ ಬ್ಯಾಟ್ಸ್ಮನ್ ಆಡಿದ್ರೆ, ದೇವದತ್ ಪಡಿಕಲ್ ಫಾರ್ ಎಕ್ಸಾಂಪಲ್ ಆಚೆ ಕೂತಿದ್ರು, ಅವ್ರು 11 ಅಲ್ಲಿ ಆಡಿದ್ರೆ ಅವ್ರು ವ್ಯಾಲ್ಯೂ ತಂದಿರೋರು, ಕಾಂಟ್ರಿಬ್ಯೂಟ್ ಮಾಡಿರೋದು. ಆಮೇಲೆ ಜಸ್ಟ್ ಬಿಕಾಸ್ ದೇವದತ್ ಪಡಿಕಲ್ ಲೆಫ್ಟ್ ಹ್ಯಾಂಡರ್ ಅಂತ ಹೇಳ್ಬಿಟ್ಟು ನೀವು ಆಚೆ ಕೂಡ್ಸೋದ? ಇವರು ನಿತೀಶ್ ಕುಮಾರ್ ರೆಡ್ಡಿ ರೈಟ್ ಹ್ಯಾಂಡರ್ ಅಂತ ಜಸ್ಟ್ ಬಿಕಾಸ್ ಹಿ ಆಸ್ ರೈಟ್ ಹ್ಯಾಂಡರ್ ನೀವು ಆಡಿಸ್ತೀರಾ? ದೇವದತ್ತು ನಿತೀಶ್ ಆಸ್ ಎ ಬ್ಯಾಟರ್ ನೀವು ಮ್ಯಾನ್ ಟು ಮ್ಯಾನ್ ಕಂಪೇರ್ ಮಾಡಿದ್ರೆ, ದೇವದತ್ತು ಫಸ್ಟ್ ಕ್ಲಾಸ್ ಅಲ್ಲಿ ಆಗ್ಲಿ ಅಥವಾ ಡೇ ಕ್ರಿಕೆಟ್ ಅಲ್ಲಿ ಆಗ್ಲಿ ಬೊಂಬಾಟ್ ಆಗಿರೋ ಅಂತ ಒಂದು ರೆಕಾರ್ಡ್ ನ ಇಟ್ಕೊಂಡಿದ್ದಾರೆ. ಅಂತ ಅವ್ರನ್ನ ಆಚೆ ಕೂಡಿಸಿ ಇಲ್ಲಿ ಬಿಟ್ಸ್ ಅಂಡ್ ಪೀಸಸ್ ಪ್ಲೇಯರ್ ನ ನೀವು ಟೆಸ್ಟ್ ಅಲ್ಲಿ ಆಡಿಸ್ತೀನಿ ಅಂದ್ರೆ ಹಿಂಗೆ ಚಿಂದಿ ಚಿತ್ರಾನ್ನ ಆಗೋಗುತ್ತೆ ಟೀಮ್.